ನಮಸ್ಕಾರ, ನಾನು ನಿಮ್ಮ ಲಕ್ಕಿಲಿಕೇಶ್ ಯಶ್. ಗಾಯ್ಸ್, ಎಲ್ರಿಗೂ ಕೂಡ ವೆಲ್ಕಮ್ ಬ್ಯಾಕ್ ವ್ಲಾಗ್ಗೆ. ಆ್ಯಕ್ಚುಲಿ ನಾನು ಲಾಸ್ಟ್ ವಿಡಿಯೋ ತಿರುಪತಿ ವ್ಲಾಗ್ ಹಾಕಿದ್ದೆ, ಪಾರ್ಟ್ 1 ವಿಡಿಯೋ. ಅದರಲ್ಲಿ ನಾನು ಮಂಡ್ಯದಿಂದ ತಿರುಪತಿಗೆ ಹೋಗೋ ತನಕ ಏನೇನೆಲ್ಲ ಆಯಿತು ಅನ್ನೋದನ್ನು ನಾನು ಶೂಟ್ ಮಾಡಿ ಹಾಕಿದ್ದೀನಿ. ಯಾರು ನೋಡಿಲ್ಲ, ಅದು ಅಕೌಂಟಲ್ಲಿದೆ, ಚಾನಲಲ್ಲಿದೆ, ನೋಡಿ. ಇವಾಗ ಅದರ ಕಂಟಿನ್ಯೂಷನ್ನು. ನಾನು ತಿರುಪತಿಗೆ ಮುಡಿ ಕೊಡಬೇಕು ಅಂತ ಹೋಗ್ತಾಯಿದ್ದೆ. ಹಾಗಾಗಿ ಅದರ ಕಂಟಿನ್ಯೂಷನ್ ವೀಡಿಯೋ ಇನ್ನೂ ಹಾಕಿರಲಿಲ್ಲ. ಇವಾಗ ಅದನ್ನು ಹಾಕಿದ್ದೀನಿ. ನೋಡಿ ಎಂಜಾಯ್ ಮಾಡಿ ವ್ಲಾಗ್ನ. ಆ್ಯಂಡ್ ಇದು ಬಂದು ಪಾರ್ಟ್ 2, ಕೊನೆಯ ಪಾರ್ಟು. ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಗಾಯ್ಸ್. ಆ್ಯಕ್ಚುಲಿ ನಾವು ತಿರುಪತಿಗೆ ಹೋಗಿ ತಲುಪಿದ್ದು ಮಾರ್ನಿಂಗ್ 6 ಗಂಟೆ ಸಮಥಿಂಗ್ ಆಗಿತ್ತು. ಆ್ಯಕ್ಚುಲಿ ನಾವು ಹೋಗಬೇಕಾಗಿದ್ದು ಒಂದು 3:15 ನಾವು ತಿರುಪತಿಲಿ ಇರಬೇಕಿತ್ತು. ಬಟ್ ಟ್ರೈನು ಸ್ವಲ್ಪ ಲೇಟಾಗಿ ಹೋಯಿತು, ಏನೋ ನಿಲ್ಲಿಸ್ಬಿಟ್ಟು ಹೋಯಿತು. ಆ ಒಂದು ಕಾರಣಕ್ಕೆ ಮಾರ್ನಿಂಗ್ 6 ಗಂಟೆ ಟೈಮಿಗೆ ನಾವು ಹೋಗಿದ್ದೀವಿ ತಿರುಪತಿಗೆ. ರೈಲ್ವೆ ಸ್ಟೇಷನ್ ನೀವು ನೋಡ್ಬೋದು, ತಿರುಪತಿಗೆ ಬಂದ್ವಿ. ಇಲ್ಲಿ ರೈಲ್ವೆ ಸ್ಟೇಷನಿಂದ ಬಂತು ಅಂತಂದರೆ ಇಲ್ಲಿ ಫ್ರೀ ಬಸ್ಗಳಿರುತ್ತೆ ಆಲಿಪುರಿಗೆ. ನೀವು ಅಲ್ಲಿಂದ ನಡ್ಕೊಂಡು ಹೋಗ್ಬೇಕಾಗುತ್ತೆ. ಫ್ರೀ ಬಸ್ಸಲ್ಲಿ ನೀವು ಹೋಗ್ಬೋದು. ಬನ್ನಿ, ಬಸ್ ಒಳಗೆ ಹತ್ತಿರೋಣ. ಎಲ್ಲರೂ ಕೂಡ ಫುಲ್ಲು ಫ್ರೀ ಬಸ್. ಇದಕ್ಕೆ ಯಾವುದೇ ರೀತಿ ಟಿಕೆಟ್ ಏನು ತಗೊಳ್ಳೋಂಗಿಲ್ಲ, ಆರಾಮಾಗಿ ಹತ್ಕೋಬೋದು. ಗಾಯ್ಸ್, ಇದು ಆಲಿಪುರಿ. ಮೆಟ್ಲು ಇಲ್ಲೇ ಹೋಗೋದು, ಇಲ್ಲಿ ಅಲ್ಲೆಲ್ಲ ಹೋಗ್ತಾ ಇದಾರೆ. ಇಲ್ಲಿ ಹೇಳೋದು ಗೈಸ್, ಇದು ಆಲಿಪುರಿ. ಇಲ್ಲಿಂದ ನಾವು ಮೆಟ್ಲಲ್ಲಿ ಹೋಗ್ಬೇಕಾಗುತ್ತೆ. 3500 ಮೆಟ್ಲುಗಳಿರುತ್ತೆ. ಈ ಮಾರ್ಗದಿಂದ ಹೋಗೋದಕ್ಕೆ ಬಂದಿದ್ದೀವಿ ಫ್ರೀ ಬಸ್ಸಿಂದ. ಬಾಪು ನೀವು ಹೋಗೋಣ. ಗೈಸ್ ನೋಡಿ, ಇಲ್ಲಿಂದ ನಮ್ಮ ಒಂದು ಜರ್ನಿ ಶುರು ಆಗುತ್ತೆ. ಇದು ಆಲಿಪುರಿ ಅಂತ ಅಂದ್ಬಿಟ್ಟು ಇಲ್ಲಿ ನಿಮಗೆ ನಡ್ಕೊಂಡು ನೀವು ಹೋಗ್ಬೇಕಾಗುತ್ತೆ. ಮೆಟ್ಲುಗಳಿರುತ್ತೆ. ನಿಮಗೆ 3550 ಮೆಟ್ಲುಗಳಿರುತ್ತೆ, ಆಯಿತಾ. ನೀವು ತಿರುಪತಿಲಿರ್ತೀರಾ, ತಿರುಪತಿಯಿಂದ ತಿರುಮಲಕ್ಕೆ ಹೋಗಬೇಕು. ಹಾಗಾಗಿ ನೀವು 3550 ಮೆಟ್ಲುಗಳನ್ನ ನೀವು ಇಲ್ಲಿ ಹತ್ಕೊಂಡು ಹೋಗಬೇಕಾಗುತ್ತೆ. ಇಲ್ಲ ನೀವು ಹತ್ಕೊಂಡು ಹೋಗಲ್ಲ ಅಂತಂದರೆ ನೀವು ಬಸ್ಸಲ್ಲೂ ಕೂಡ ಹೋಗ್ಬೋದು, ದುಡ್ಡು ಕೊಟ್ಬಿಟ್ಟು. ನಾವು ಹತ್ಕೊಂಡೇ ಹೋಗಬೇಕು ಅಂತಲೇ ಪ್ಲ್ಯಾನ್ ಮಾಡಿದ್ದು. ಆ ಒಂದು ಕಾರಣಕ್ಕೆ 3550 ಮೆಟ್ಲುಗಳನ್ನ ಹತ್ಕೊಂಡು ಇವಾಗ ನಾವು ಹೋಗೋದಕ್ಕೆ ಶುರು ಮಾಡಿದ್ದೀವಿ. ಇದೇ ಮಾರ್ಗ ನೀವು ನೋಡ್ಕೋಬೋದು. ನೋಡಿ ಗೈಸ್, ಹೋಯ್ತಾ ನಿಮಗೆ ಎನರ್ಜಿ ಸ್ವಲ್ಪ ಹೋಗ್ತಾ ಕಮ್ಮಿ ಆಗುತ್ತೆ. ಯಾಕೆಂತಂದರೆ ತುಂಬ ಸ್ಟೆಪ್ಸ್ಗಳಿರುತ್ತೆ. ಬರೀ ಸ್ಟೆಪ್ಸನ್ನ ಬಿಟ್ಟರೆ ಇನ್ನು ನೀವು ಒಂದಷ್ಟು ಕಿಲೋಮೀಟ್ರ್ ನೀವು ನಡಿಬೇಕಾಯ್ತಾ. ಸ್ಟೆಪ್ಸ್ ಇಲ್ಲದಿರುವಂಥ ಒಂದಷ್ಟು ಏರಿಯಾ ಇರುತ್ತೆ, ಅಂತಂದರೆ ಫ್ಲ್ಯಾಟಾಗಿ ಮಾಮೂಲಿ ಮೇನ್ ರೋಡ್ ಥರ. ಅಲ್ಲೆಲ್ಲ ನೀವು ನಡಿಬೇಕಾಗುತ್ತೆ. ಅದೆಲ್ಲ ಸೇರಿಸ್ಕೊಂಡ್ರೆ ನಿಮಗೆ ತುಂಬ ಹೊತ್ತಾಗುತ್ತೆ. ಆ್ಯಂಡ್ ನೀವು ಹೋಗ್ತಾ ತುಂಬ ಜನ ಆಗ್ತಾ ಇರ್ತಾರೆ. ನಮಗಂತೂ ಸಿಕ್ಕಾಬಿಟ್ಟೆ ರಶ್ ಇತ್ತು. ಯಾಕೆಂತಂದರೆ ವೀಕೆಂಡ್ ಟೈಮಲ್ಲಿ ನಾವು ಹೋಗಿದ್ದು. ನೀವು ಎಷ್ಟು ಜನನ ಬೀಟ್ ಮಾಡಿ ಮುಂದಕ್ಕೆ ಹೋಗ್ತೀರಾ ಅಷ್ಟು ಬೇಗ ನಿಮಗೆ ದರ್ಶನ ಆಗುತ್ತೆ. ನಾವು ಆದಷ್ಟು ಬೇಗ ಹೋಗೋದಕ್ಕೆ ತುಂಬ ಟ್ರೈ ಮಾಡಿದೋ. ಅರೌಂಡ್ 8:15 ಹಂಗೆ ನಾವು ಹೊರಟಕ್ಕೆ ಶುರು ಮಾಡಿದ್ದು. ನಾವು ಅಲ್ಲಿ ಹೋಗಿ ರೀಚ್ ಆಗಿದ್ದು ಮೇಲ್ಗಡೆ 3550 ಸ್ಟೆಪ್ಸ್ನ ರೀಚ್ ಮಾಡಿದ್ದು ನಾವು ಅರೌಂಡ್ ಒಂದು 12 ಗಂಟೆ 1 ಗಂಟೆ ಆಗಿತ್ತು ಗೈಸ್, ಆಯಿತಾ.
ಸೊ ಈ ಥರ ನೀವು ಮೇಲ್ಗಡೆ ಹೋಗ್ಬೋದು. ಸೊ ವಾಟರ್ ಬಾಟಲ್ಸ್ ಎಲ್ಲ ಕ್ಯಾರಿ ಮಾಡ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ, ಬಟ್ ಬ್ಯಾಗಿಗೆಲ್ಲ ಈಸ್ಕೊಬಿಡ್ತಾರೆ ಆಯಿತಾ. ನಾನು ಅವಾಗಲೇ ಹೇಳಿದ್ನಲ್ಲ, ಸ್ಟೆಪ್ಸ್ ಅಲ್ಲದೆ ನೀವು ಈ ಥರ ಮೇಯ್ನ್ ರೋಡಲ್ಲೂ ಕೂಡ ಹೋಗಬೇಕು ಅಂತ. ಸೊ ಇದೇ ನೋಡಿ, ಈ ಥರ ಹೋಗ್ತಾ ಇರಬೇಕಾಗುತ್ತೆ. ಒಂದಷ್ಟು ಕಿಲೋಮೀಟ್ರು ನಿಮಗೆ ಈ ಥರ ರೋಡ್ಗಳು ಸಿಗುತ್ತೆ. ಸೊ ಇದನ್ನೆಲ್ಲ ಬೀಟ್ ಮಾಡಿ ಹೋದ್ಮೇಲೆ ನೀವು ತಿರುಮಲಕ್ಕೆ ರೀಚ್ ಆಗೋದು ಗೈಸ್. ಗೈಸ್, ನೀವು ಸ್ಟೆಪ್ಸ್ ಎಲ್ಲ ಹತ್ಕೊಂಡು ಹೋದ್ಮೇಲೆ ಅಲ್ಲಿ ಮಾಧವ ನಿಲಯ ಅಂತ ಒಂದಿದೆ. ಸೊ ಅಲ್ಲಿ ನಿಮಗೆ ಲಾಕರ್ ಎಲ್ಲ ಸಿಗುತ್ತೆ. ಸೊ ನೀವು ಅಲ್ಲಿ ಫ್ರೀಯಾಗಿ ನಿಮ್ಮ ಹತ್ರ ಒಂದು ಏನೋ ID ಕಾರ್ಡ್ ಇತ್ತು ಅಂತಂದರೆ ನೀವು ತೊಗೊಂಡು, ಸೊ ನಿಮಗೆ ಕೀ ಕೊಡ್ತಾರೆ, ಅದನ್ನು ಇಟ್ಕೊಂಡು ನಿಮ್ಮ ಒಂದು ಬ್ಯಾಗಿಗೆಲ್ಲ ನೀವು ಅಲ್ಲಿ ಇಟ್ಕೋಬೋದು. ಆಮೇಲೆ ನೀವು ಮುಡಿ ಕೊಡಬೇಕು ಅಂತಂದರೆ ಇಲ್ಲೇ ನೀವು ಮುಡಿ ಕೊಟ್ಟು ಫ್ರೆಶ್ ಅಪ್ ಆಗಿ ಅದಾದಮೇಲೆ ನೀವು ದೇವಸ್ಥಾನದೊಳಗೆ ಹೋಗಬೇಕಾಗುತ್ತೆ. ಸೊ ನಾನಿವಾಗ ಮುಡಿ ಕೊಡೋದಕ್ಕೆ ಬಂದಿದ್ದೀನಿ ಮಾಧವ ನಿಲಯದಲ್ಲಿ. ನಾವು ಕೀನ ತಗೊಂಡು ಸೊ ಅಲ್ಲಿ ನಮ್ಮ ಒಂದು ಬ್ಯಾಗಿಗೆಲ್ಲ ಇಟ್ಬಿಟ್ಟು ಸೊ ಮುಡಿನ ನಾನಿಲ್ಲಿ ಕೊಡ್ತಾಯಿದ್ದೀನಿ. ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ನಾನು ನಿಮ್ಗೆ ಒಂದು ಮಾತು ಹೇಳ್ತೀನಿ, ಲೈಫಲ್ಲಿ ಏನು ಮಾಡ್ತಾಯಿದ್ದೀರೋ ಬಿಡ್ತಾಯಿದ್ದೀರೋ ಗೊತ್ತಿಲ್ಲ, ಬಟ್ ಆದಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ತಾಯಿರಿ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ, ಏನೋ ಒಂದು ನಿಮ್ಮ ಲೈಫು ಚೇಂಜ್ ಆಗಿದೆ ಅಂತಂದರೆ ಸೊ ಅದಕ್ಕೆ ನೀವೇನು ಕೊಡಬೇಕು ಅದನ್ನು ನೀವು ಕೊಡಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ಸೊ ನನ್ನ ಲೈಫು ತುಂಬ ಚೇಂಜ್ ಆಗಿರೋದು ದೇವರಿಂದ. ಸೊ ಅಫ್ಕೋರ್ಸ್ ಸಬ್ಸ್ಕ್ರೈಬರ್ಸ್ ಎಲ್ಲ ಅವರೇ ನನಗೆ ಇಂಪಾರ್ಟೆಂಟು, ಬಟ್ ಸ್ಟಿಲ್ ಆ ಡೈರೆಕ್ಷನ್ ಕರ್ಕೊಂಡು ಹೋಗಿದ್ದು ಸೊ ನಾನು ದೇವರು ಅಂತ ನಂಬ್ತೀನಿ. ಸೊ ಹಾಗಾಗಿ ಸೊ ದೇವ್ರಿಗೋಸ್ಕರ ಸೊ ಇದು ಮಾಡ್ತಾ ಇರೋದು. ಯಾವುದೇ ಥರ ನನಗೆ ಬೇಜಾರು ಗೀಜಾರು ಏನೂ ಆಗ್ತಿರಲಿಲ್ಲ. ನೀವೆಲ್ಲ ಹೆಂಗೆ ನೋಡ್ತೀರೋ ನನ್ನ ಅದು ಇದು ಆಡ್ಕೋತಾರ ಈ ಥರ ಆ ಥರ ಏನು ಯೋಚನೆ ಇಲ್ದೇ ಸೊ ಫುಲ್ಲು ಝೀರೋ ಮೈಂಡಲ್ಲಿ ನಾನು ಕೂತ್ಕೊಂಡು ಸೊ ಅದನ್ನು ನಾನು ಮಾಡಿಸ್ಕೊಂಡಿದ್ದು ತುಂಬ ಖುಷಿಯಾಯಿತು. ಹಿಂಗಿದ್ದೆ ಹಿಂಗಾದೆ. ಗಾಯ್ಸ್, ಇವಾಗ ನಾವು ಫ್ರೀ ದರ್ಶನ ಹೋಗ್ತಾ ಇದ್ದೀವಿ. ಸೊ ನೀವು ನೋಡ್ಬೋದು, ಇದಕ್ಕೆ ವಿತೌಟ್ ಟೋಕನ್ಸು, ಯಾವುದೇ ಥರ ಟೋಕನ್ ಇರಲ್ಲ, ಫ್ರೀಯಾಗಿ ಒಳಗೆ ಹೋಗ್ಬೋದು. ಬಟ್ ತುಂಬ ಲೇಟ್ ಆಗುತ್ತೆ. ಇಲ್ಲಿ ಈಚೆ ಕಡೆ ಖಾಲಿ ಇದೆ, ಒಳಗಡೆ ತುಂಬ ಕ್ರೌಡ್ ಇರುತ್ತೆ. ಟಿಕೆಟ್ ಏನಾದ್ರು ಬುಕ್ ಮಾಡ್ಕೊಂಡಿತ್ತು ಅಂತಂದರೆ ಟೋಕನ್ಸು 300-500ಗೆ ಸ್ವಲ್ಪ ಬೇಗ ಹೋಗ್ಬೋದು. ನೋಡಿ ಚಪ್ಪಲಿಗಳ ಸುರುಮಳೆ. ಸೊ ನಾವಿಬ್ಬರು ಚಪ್ಪಲಿ ಹಾಕಿಲ್ಲ, ಅಲ್ಲೇ ಒಳಗಡೆ ಬಿಟ್ಟು ಬಂದಿದ್ದೀವಿ. ಸೊ ಬನ್ನಿ ಹೋಗೋಣ, ದೇವರ ದರ್ಶನ ಮಾಡೋಣ. ಒಳಗಡೆ ವಿಡಿಯೋ ಮಾಡೋಕ್ಕಾಗಲ್ಲ. ಸೊ ಎಷ್ಟು ತೋರಿಸೋದಕ್ಕೆ ಸಾಧ್ಯ ಅಷ್ಟು ವಿಡಿಯೋಸ್ ಆದಷ್ಟು ರೆಕಾರ್ಡ್ ಮಾಡ್ತೀವಿ. ಗೈಸ್, ಒಳಗಡೆ ಹೋದ್ಮೇಲೆ ದೇವಸ್ಥಾನದ ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಡಲ್ಲ, ಫೋನ್ಗಿನೆಲ್ಲ ಈಸ್ಕೊಬಿಡ್ತಾರೆ. ಸೊ ನಾವು ದರ್ಶನಕ್ಕೆ ಅಂತ ಹೋಗಿದ್ದು. ಸೊ ಅರೌಂಡ್ ಒಂದು ಅರೌಂಡ್ ಸಂಜೆ ಆಗಿತ್ತು. ಬಟ್ ನಮಗೆ ದರ್ಶನದ ಟೈಮ್ ಬಂದಿದ್ದು 3 ಗಂಟೆ ಬೆಳಗ್ಗಿನ ಜಾವ. ಸೊ ತುಂಬ ಹೊತ್ತು ವೆಯ್ಟ್ ಮಾಡೋದು. ಅದಾದಮೇಲೆ ನಮಗೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ನಮ್ಮ ದರ್ಶನ ಆಯಿತು. ಸೊ ಒಂದು 4 ಗಂಟೆ 4:15 ದರ್ಶನ ಆಯಿತು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ನಾವು ತಿರುಮಲದಿಂದ ತಿರುಪತಿಗೆ ನಾವು ಬಸ್ ಹತ್ಕೊಂಡಿದ್ದೀವಿ. ಸೊ ಇದು ನೀವು ನೋಡ್ಬೋದು, ಇವಾಗ ನಾವು ಬೆಟ್ಟದಿಂದ ಕೆಳಗೆ ಹೋಗ್ತಾ ಇದ್ದೀವಿ. ಈ ಕಡೆಯಿಂದ ಹೋಗಬೇಕಾದ್ರೆ ಸೊ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಗಾಯ್ಸ್, ಇವಾಗ ನಾವು ತಿರುಪತಿಗೆ ಹೋಗಿ ಬಂದಿದ್ದೀವಿ. ಇಲ್ಲಿ ಗೋವಿಂದರಾಜ ಟೆಂಪಲ್ ಅಂತಿದೆ. ಸೊ ರೈಲ್ವೆ ಸ್ಟೇಷನ್ ಹತ್ರನೇ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಗೋವಿಂದರಾಜ ಟೆಂಪಲ್ ಹೇಗಿದೆ ಅಂತ ನೋಡೋಣ.
ಗಾಯ್ಸ್ ಇವಾಗ ನಾವು ತಿರುಪತಿಲಿದ್ದೀವಿ, ರೈಲ್ವೆ ಸ್ಟೇಷನಲ್ಲಿದ್ದೀವಿ. ಸೊ ಇವಾಗ ತಿರುಪತಿಯಿಂದ ಊರಿಗೆ ಹೋಗೋಣ ಅಂತ ಕೂತಿದ್ದೀವಿ. AC 3 ಟೈರು ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ. AC 3 ಟೈರ್ ಒಳಗಡೆ ಸೊ ನೀವು ನೋಡ್ಬೋದು ಈ ಥರ ಸೀಟ್ಸ್ಗಳಿರುತ್ತೆ. ಸೊ ಬರಬೇಕಾದ್ರೆ ಬಂದಿದ್ದೀವಿ, ಇಲ್ಲೊಂದು ಸೀಟು ಸ್ಲೀಪಿಂಗು, ಇಲ್ಲೊಂದು. ಸೊ ಇದನ್ನು ಮೇಲ್ಗಡೆ ಸೊ ನೀವು ನೋಡ್ಬೋದು ಬೆಡ್ಶೀಟ್ಸು ಎಲ್ಲ ಕೊಟ್ಟಿರ್ತಾರೆ. ಸೊ ಇಲ್ಲಿ ಆರಾಮಾಗಿ ಕೂತ್ಕೋಬೋದು, ಜೊತೆಗೆ ಮಲ್ಕೋಬೋದು. ಇಲ್ಲ ಇಲ್ಲೊಂದು ಟೇಬಲ್ ಇರುತ್ತೆ, ಸೊ ಏನಾದರೂ ವರ್ಕ್ ಇದ್ದರೆ ಮಾಡ್ಬೋದು. ಆಮೇಲೆ ಇದು ಕರ್ಟನ್ನು ಬೇಕಾದ್ರೆ ಎಳ್ಕೋಬೋದು. ಇಲ್ಲಿ ಪೌಚ್ ಇರುತ್ತೆ, ಇಲ್ಲೊಂದು ಮಿರರ್ ಇರುತ್ತೆ. ಆಮೇಲೆ ಇನ್ನೇನೇನು ಹಂಗೆ ಸೊ ನೀವು ನೋಡ್ಬೋದು ಸೀಟ್ಸ್ಗಳು. AC 3 ಇದು ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ಯಾರೆಲ್ಲ ವೀಡಿಯೋ ನೋಡಿದ್ರೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ.